ವಿದ್ಯಾರ್ಥಿಗಳೇ, ಇದು ಎಷ್ಟು ಸಣ್ಣ ಲೆಕ್ಕ ಕೊಟ್ಟಿರ್ತಾರೆ ನೋಡಿ ನಿಮ್ಗೆ. ಬರೀ ನಿಮಗೆ ಈ ಲೆಕ್ಕವನ್ನೇ ಬೇಕಂತ ದೊಡ್ಡ ಲೆಕ್ಕನೂ ಮಾಡ್ಬೋದು ನೀವು. ಮಲ್ಲಿ ಇದು ಸಣ್ಣ ಲೆಕ್ಕ ಮಾಡ್ಲಿಕ್ಕೆ ಬಂತ ದೊಡ್ಡ ಲೆಕ್ಕ ನಾವೇ ಬರ್ತಾವೆ. ಒಂದು ಆಯತಾಕಾರದ ಹೊಲದ ಕ್ಷೇತ್ರಫಲ, ಅದಕ್ಕೆ ಇನ್ನೊಂದು ಹೆಸರು ವಿಸ್ತಾರ, ಇನ್ನೊಂದು ಹೆಸರು ವಿಸ್ತೀರ್ಣ. 30 ಸೆಮಿ ಇದೆ, ಅದರ ಉದ್ದ 6 ಮೀಟರ್. ಹಾಗಾದರೆ ಅಗಲ ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವು ಹೆಂಗೆ ಮಾಡ್ತೀರಿ? ಮಾಡಿದ್ದೇನೆ ನಾ ತಿಳಿಸ್ತನು. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ ಎಲ್ಲರೂ. ಒಂದು ಆಯತಾಕಾರದ ವಿಸ್ತೀರ್ಣವನ್ನು ಕೊಟ್ಟ ಅಂತಂದ್ರೆ, ಉದ್ದ ಕೊಟ್ಟಿದ್ದ ಅಂದ್ರೆ ಆಯತಾಕಾರದ ವಿಸ್ತೀರ್ಣಕ್ಕೆ ಉದ್ದದಿಂದ ಭಾಗಿಸಿದ್ರೆ ಅಗಲ ಬರ್ತದ, ಅಗಲದಿಂದ ಭಾಗಿಸಿದ್ರೆ ಉದ್ದ ಬರ್ತದ. ಈ ಸೂತ್ರ ನೀವು ನೆನ್ಪಿಟ್ರೆ ಮುಗಿದು. ನೋಡಿ, ಏನು ಆಯತದ 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 ಉದ್ದ ಕೊಟ್ಟಾನಂದ್ರೆ ನೀವು ಅಗಲ ಹಚ್ಕೋರಿ. ಆಯತದ ಅಗಲ ಬರೋಬರಿ ಕ್ಷೇತ್ರಫಲ ಅಂದ್ರು ಒಂದೇ, ವಿಸ್ತೀರ್ಣ ಅಂದ್ರು ಒಂದೇ, ವಿಸ್ತಾರ ಅಂದ್ರು ಒಂದೇ. ಕ್ಷೇತ್ರಫಲಕ್ಕೆ ನೀವು ಉದ್ದದಿಂದ ಭಾಗಿಸ್ರಿ. ಎಷ್ಟದ ಕ್ಷೇತ್ರಫಲ? 30 ಅದ. ಉದ್ದಾರದ ಬರೋಬರಿ 6 ಒಂದಲೇ 6 ಐದಲೇ ಬರೋಬರಿ 5 ಮೀಟರ್. ಅಗಲ ಬರೋಬರಿ 5 ಮೀಟರ್. ನೋಡ್ರಿ, ಹಿಂಗೆಲ್ಲ ಮನೆ ಒಳಗೆ ರಿವಿಷನ್ ಮಾಡ್ರಿ. ನಿಮ್ಗೆ ಯಾವ ಗಣಿತ ಒಂದು ಇಷ್ಟೆಲ್ಲ ಪೇಪರ್ಗಳು ರಿವಿಷನ್ ಹೊಡೆದ್ರಿ ಅಂತಂದ್ರೆ ನಿಮಗೆ ಗಣಿತ ಕೈ ಹಿಡಿಯೋರೇ ಯಾರಿಲ್ಲ. ಸಣ್ಣ ಲೆಕ್ಕ ಕೊಟ್ಟಿರ್ತಾರೆ ನೋಡಿದಾಗ. ಆಮೇಲೆ ಇವೇ ಸೂತ್ರಗಳು ಬಂದವರು ಬೇಕಾದಂಥ ನೀವು ದೊಡ್ಡ ಹೈಯರ್ ಕ್ಲಾಸಿಗೆ ದೊಡ್ಡ ಸೂತ್ರ ಹಚ್ಚಿಗೆಸನ್ ಬೇಕಾದಂಥ ದೊಡ್ಡ ಅಂತ ಲೆಕ್ಕ ನೀವು ಮಾಡ್ಬೋದು. ಈಗ ಮೇಲೆ ಸಣ್ಣ ಲೆಕ್ಕಗಳು ನಿಮ್ಮ ಲೆವೆಲ್. ಅವ್ರು ಏನು ಚೆಕ್ ಮಾಡ್ತಾರ? ವಿದ್ಯಾರ್ಥಿಗಳಿಗೆ ಇವಾಗ ಅಗಲ ಕಂಡು ಹಿಡಿಲಿಕ್ಕೆ ಬರ್ತದಿಲ್ಲೋ, ಅದರ ಸೂತ್ರ ಗುರ್ತದನೋ ಇಲ್ಲೋ, ಉದ್ದ ಕಂಡು ಹಿಡಿಲಿಕ್ಕೆ ಬರ್ತದೋ ಇಲ್ಲೋ, ಅದರ ಸೂತ್ರ ಗುರ್ತದನೋ ಇಲ್ಲೋ, ವಿಸ್ತೀರ್ಣ ಕಂಡು ಹಿಡಿಯೋದಂದ್ರೆ ನೀವು ವಿಸ್ತೀರ್ಣ ತೆಗಿಲಿಕ್ಕೆ ಬರ್ತದೇನು, ಹಿಂಗೆ ನಿಮ್ಮ ಮೌಲ್ಯಮಾಪನ ಆಗ್ತಿರ್ತದೆ ನೋಡಿದಾಗ. ಅದಕ್ಕೆ ನಿಮಗೆ ಹೇಳೋದೇನು, ಆಯತದ ಅಗಲ ಬರೋಬರಿ ಕ್ಷೇತ್ರಫಲಕ್ಕೆ ಉದ್ದದಿಂದ ಭಾಗಿಸಿದ್ರೆ ಅಗಲ ಬರ್ತದ, ಅಗಲದಿಂದ ಭಾಗಿಸಿದ್ರೆ ಉದ್ದ ಬರ್ತದ. ಇಷ್ಟು ಗಣಿತಗಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ನವೋದಯದಾಗ 100% ರಿಸಲ್ಟ್ ಆಗ್ತದೆ. ಈಗ 1995 ಇಸ್ವಿ ಪೇಪರ್ ಮುಗೀತು. ಇನ್ನು ಮುಂದಿನ ಗಣಿತಗಳು ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಆಗ್ತಾವೆ, ಯಾಕಂದರೆ ಇಲ್ಲಿ ವರ್ಕ್ ಭಾಳ ಫಾಸ್ಟ್ ನಡೆದದ. ಆ ಸೌಂಡ್ ಸಲುವಾಗಿ ನಾವು ಬಂದಿಡಬೇಕಾಗ್ತದೆ. ಬೋರ್ ಹೊಡಿತಾರೆ ನಾಳೆ ನಾಡ್ದು 2 ದಿನದಾಗ. ಅದಕ್ಕೆ ನಾವು ಕ್ಲಾಸ್ ಬಂದಿಟ್ಟಿದ್ದೀವಿ. ನೀವೆಲ್ಲರೂ ಚೆನ್ನಾಗಿ ಹಿಂದಿನ ಅಭ್ಯಾಸ ರಿವಿಷನ್ ಮಾಡಿರಿ. ಥ್ಯಾಂಕ್ ಯು ಗೈಸ್.